ಲರ್ನಿಂಗ್ ಸೆಂಟರಲ್ಲಿ ಓದಿದ್ದಕ್ಕೆ ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಈ ಇನ್ಸ್ಟಿಟ್ಯೂಷನಲ್ಲಿ ಪಾರ್ಟ್ ಆಗಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ. ಇಲ್ಲಿ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಸಿಗುತ್ತೆ. ನಾನು ತುಮಕೂರಲ್ಲಿ ಬೇರೆ ಯಾವ ಇನ್ಸ್ಟಿಟ್ಯೂಷನಲ್ಲೂ ಆನ್ಲೈನ್ ಕ್ಲಾಸಸ್ ಸಿಗುತ್ತೆ ಅಂತ ನೋಡಿಲ್ಲ. ನಮ್ಗೆ ಹುಷಾರಿಲ್ಲ, ರೆಗ್ಯುಲರ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅಂದರೂ ಆನ್ಲೈನ್ ಕ್ಲಾಸಸ್ಸಲ್ಲಿ ನಾವು ಅಪ್ಡೇಟೆಡ್ ಆಗಿರ್ತೀವಿ. ಎಕ್ಸಾಮ್ ಟೈಮಲ್ಲಿ ಯಾವ್ದಾದ್ರು ಟಾಪಿಕ್ ಬಗ್ಗೆ ಕನ್ಫ್ಯೂಷನ್ ಆಗ್ತಿದೆ, ಚೂರು ಗಡಿಬಿಡಿ ಆಗ್ತಿದೆ ಅಂತ ಅಂದಾಗೂ ಆನ್ಲೈನ್ ಕ್ಲಾಸಸ್ಸನ್ನು ನೋಡ್ಕೊಂಡು ನಾವು ಆ ಕನ್ಫ್ಯೂಷನ್ಸ್ನ ಕ್ಲಿಯರ್ ಮಾಡ್ಕೋಬೋದಾಗಿತ್ತು. ಈ ಇನ್ಸ್ಟಿಟ್ಯೂಷನಲ್ಲಿ ಮೆಟೀರಿಯಲ್ಸ್ ತುಂಬ ಚೆನ್ನಾಗಿ ಕೊಡ್ತಾರೆ. ಸೈನ್ಸ್ ಪ್ರಿಂಟೆಡ್ ನೋಟ್ಸ್ ಕೊಡ್ತಾರೆ. ಸ್ಕೂಲಲ್ಲೇ ನಮಗೆ ತುಂಬ ಬರೆಯೋದಿರುತ್ತೆ, ಅದ್ರ ಜೊತೆ ಇಲ್ಲೂ ಬರೆಯೋದು ಅಂದರೆ ಹೆವಿ ಆಗ್ತಿತ್ತು. ಬಟ್ ಇವ್ರು ಸೈನ್ಸ್ ಪ್ರಿಂಟೆಡ್ ನೋಟ್ಸ್ ಕೊಟ್ಟಿದ್ದರಿಂದ ನಾವು ಫಸ್ಟಿಂದನೇ ನಮಗೆ ಯಾವ ಚಾಪ್ಟರ್ ಬೇಕೋ ಅದನ್ನು ಓದ್ಕೊಳ್ಳೋಕ್ಕೂ ಶುರು ಮಾಡಿದ್ವಿ. ಅದು ತುಂಬ ಈಸಿ ಆಯಿತು. ಬ್ರೈನ್ ಟೀಸರ್ ಬುಕ್ಸಿಂದ ನಮ್ಮ ಅನಾಲಿಸಿಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಯಿತು. ಟ್ವಿಸ್ಟೆಡ್ ಕ್ವಶನ್ಸ್ ಹೇಗೆ ಅಪ್ಲೈ ಆಗುತ್ತೆ, ನಾವು ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋ ಐಡಿಯಾ ಬಂತು. ಇನ್ನು ಸೈನ್ಸಲ್ಲಿ ಆಬ್ಜೆಕ್ಟಿವ್ ಕ್ವಶನ್ಸ್ ಅಂತ ಕೊಟ್ಟರು. ಅದರಿಂದ ಬೋರ್ಡ್ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ನಮಗೆ ಗೊತ್ತಾಯಿತು. ಡೈಲಿ ಪಾಠ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ ಚಾಯ್ಸ್ ಆ್ಯಕ್ಟಿವಿಟಿ ಅಂತ ಮಾಡ್ತಿದ್ರು. ನಮಗೆ ಯಾವುದೇ ಕ್ವಶನ್ಸ್ ಗೊತ್ತಾಗ್ತಿಲ್ಲ, ಕಷ್ಟ ಆಗ್ತಿದೆ ಅಂತ ಬಂದು ಕೊಟ್ಟರು ಅದನ್ನು ಸಾಲ್ವ್ ಮಾಡಿ ನಮಗೆ ಹೇಳ್ಕೊಡ್ತಿದ್ರು. ಆಫ್ಲೈನಲ್ಲೆಲ್ಲ ಆನ್ಲೈನಲ್ಲೂ ಈ ಅವೈಲಬಿಲಿಟಿ ನಮಗಿತ್ತು. ಬ್ರೈನ್ ಟೀಸರ್ಸ್, ಸ್ಟೂಡೆಂಟ್ ಚಾಯ್ಸ್ ಆ್ಯಕ್ಟಿವಿಟಿ ಅಂತ ಡೈಲಿ ರೆಗ್ಯುಲರಾಗಿ ಮಾಡ್ತಿದ್ರು. ಈ ಇನ್ಸ್ಟಿಟ್ಯೂಷನಲ್ಲಿ ಸೆಮಿನಾರ್ಸ್ ಕೂಡ ಮಾಡೋಕ್ಕೆ ಆಪ್ಷನ್ ಇರುತ್ತೆ. ಸೊ ಒಂದಷ್ಟು ಜನದ ಮುಂದೆ ಹೇಗೆ ಕಾನ್ಫಿಡೆಂಟಾಗಿ ನಿಂತ್ಕೊಂಡು ಮಾತಾಡಬೇಕು ಅಂತಲೂ ಹೇಳ್ಕೊಟ್ಟಿದ್ರು. ಅದರಿಂದ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಸಿಕ್ತು. ಇದ್ರ ಜೊತೆಗೆ ನಮಗೆ ವಿದ್ಯಾರ್ಥಿ ದೇವೋಭವ ಅಂತ ಈವೆಂಟ್ಸ್ ಕೂಡ ಮಾಡಿದರು. ಅದರಿಂದ ಒಳ್ಳೆ ಕಲ್ಚರಲ್ ಎನ್ವಿರಾನ್ಮೆಂಟ್ ಇತ್ತು ಅಂತಲೇ ಹೇಳ್ಬೋದು. ನಮಗೆ ಕೋಚಿಂಗ್ ಜೊತೆ ಹೇಗೆ ಪಾಠ ಮಾಡೋದು, ಹೇಗೆ ಓದ್ಕೊಳ್ಳೋದು ಅನ್ನೋದ್ರ ಜೊತೆ ಹೇಗಿರಬೇಕು, ಲೈಫಲ್ಲಿ ಹೇಗೆ ಬಿಹೇವ್ ಮಾಡಬೇಕು, ಡಿಸಿಪ್ಲಿನ್ ಅಂದ್ರೇನು ಅಂತಲೂ ಹೇಳ್ಕೊಟ್ರು. ಇದ್ರ ಜೊತೆಗೆ ಅವ್ರು ಪಾಠ ಮಾಡೋ ರೀತಿಯಿಂದ ಹಾಡು ಥರ ಫಾರ್ಮುಲಾಸ್ ಹೇಳ್ಕೊಡ್ತಿದ್ರು. ಅದಕ್ಕೆ ನಮಗೆ ಎಕ್ಸಾಮ್ಸಲ್ಲಿ ತುಂಬ ಈಸಿ ಆಯಿತು. ಟ್ರಿಗ್ನೋಮೆಟ್ರಿ ಅಂತೂ ತುಂಬ ಈಸಿ ಮಾಡಿಕೊಟ್ಬಿಟ್ಟಿದ್ರು. ಯಾವ ಥರ ಸಾಲ್ವ್ ಮಾಡಬೇಕು, ಯಾವ ಸ್ಟೆಪ್ಸ್ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ರು. ಇದರಿಂದ ನಮಗೆ ಎಕ್ಸಾಮ್ಸಲ್ಲಿ ಸಾಲ್ವ್ ಮಾಡ್ಬೇಕಾದ್ರೆ ತುಂಬ ಈಸಿ ಆಯಿತು. ಈ ಥರ ಈ ಇನ್ಸ್ಟಿಟ್ಯೂಷನಲ್ಲಿ ಪಾರ್ಟ್ ಆಗಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು.